ಅನಿಮೇಷನ್ ಇದ್ದಿದ್ದರಿಂದ ಎಲ್ಲರಿಗೂ ಭಾಳ ಸೇರ್ತದೆ. ನಮ್ಗೆ ನರಸಿಂಹ ಎಲ್ಲರನ್ನೂ ಕಾಪಾಡ್ತಾನ. ದುಷ್ಟತನ ಮಾಡಿದ್ರೆ ಏನಾಗ್ತದೆ ಅಂತ ಕೊನೆಯವರೆಗೂ ಕಾದು ಮತ್ತೆ ತನ್ನ ಅವತಾರ ಎತ್ತಿ ಅವ್ರನ್ನೆಲ್ಲ ರಕ್ಷಣೆ ಮಾಡ್ತಾನ. ಪೌರಾಣಿಕ ಐತಿಹಾಸಿಕ ಸಾಕಷ್ಟು ಪುರಾಣಗಳ ಮೇಲೆ ಸಾಕಷ್ಟು ಪಿಕ್ಚರ್ಗಳನ್ನು ಸಿನಿಮಾಗಳನ್ನು ಮಾಡಬಹುದು. ಆದರೂ ಕೆಲವಷ್ಟೇ ಸಿನಿಮಾಗಳು ಬಂದು ಹೋಗಿದ್ದು ನಿಮಗೆಲ್ಲ ಗೊತ್ತಿದ್ದ ವಿಷಯ. 80-90ನೇ ಇಸ್ವಿಯಲ್ಲಿ ಸಾಕಷ್ಟು ಪೌರಾಣಿಕ ಸಿನಿಮಾಗಳು ಬರ್ತಾ ಇದ್ದವು. ಆದರೆ ಅದು ನಂತರ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ಬಂದ ನಂತರ ಪೌರಾಣಿಕ ಕಥೆಗಳ ಆಧಾರದ ಮೇಲೆ ಸಿನಿಮಾಗಳು ಬಹಳಷ್ಟು ಕಡಿಮೆಯಾದವು. ಈಗ ಮತ್ತೊಂದು ಅದ್ಭುತವಾದಂತಹ ಅನಿಮೇಷನ್ ಚಿತ್ರ ಈಗಾಗಲೇ ಬಂದಿದೆ. ಅದು ಹೊಂಬಾಳೆ ಸ್ಟುಡಿಯೋ ಅವರ ಅಡಿಯಲ್ಲಿ ಬಂದಿದ್ದು ವಿಷ್ಣುವಿನ 4ನೇ ಅವತಾರ, ಮಹಾ ಅವತಾರ್ ನರಸಿಂಹ ಅಂತೇಳಿ ಒಂದು ಸಿನಿಮಾ ಬಂದಿದೆ. ಅದ್ಭುತವಾದಂಥ ಸಿನಿಮಾ. ನಾನು ನೋಡಿದೆ, ತುಂಬ ಲೇಟ್ ಆಯಿತು ನಾನು ನಿಮಗೆ ಹೇಳಿಕೆ. ಈಗಾಗಲೇ ಅನಿಮೇಷನ್ ಚಿತ್ರ ಆಗಿದ್ದರಿಂದ ಕಲರ್ಫುಲ್ ಆದಂತಹ ಒಂದು ದೃಶ್ಯಗಳು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಭಕ್ತ ಹಾಗೂ ದೇವರ ನಡುವಿನ ವಿಶ್ವಾಸ ಈ ಪ್ರಸಂಗವನ್ನು ತೋರಿಸುವಂತಹ ಈ ಪ್ರಹ್ಲಾದ ಮಹಾರಾಜರ ಒಂದು ಈ ಕತೆ ಹಾಗೂ ಹಿರಣ್ಯಕಶಿಪುವಿನ ಕತೆ ನಿಮಗೆಲ್ಲ ಗೊತ್ತಿದ್ದ ವಿಷಯವಾದರೂ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಇದನ್ನು ಮಕ್ಕಳು, ಯುವಕರು, ಪಾಲಕರು ಅವಶ್ಯವಾಗಿ ಕರೆದುಕೊಂಡು ಹೋಗಿ ತೋರಿಸುವಂತಹ, ಕುಟುಂಬ ಸಮೇತ ಹೋಗಿ ನೋಡುವಂಥ ಅದ್ಭುತವಾದ ಸಿನಿಮಾ ಆಗಿದೆ. ದಯವಿಟ್ಟು ತಾವೆಲ್ಲ ಹೋಗಿ ಈ ಪಿಕ್ಚರನ್ನು ನೋಡಿದರೆ ರಿಯಲಿ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ, ನಮ್ಮ ಶ್ರದ್ಧೆಯನ್ನು ಮತ್ತೊಮ್ಮೆ ನಮ್ಮ ಮಕ್ಕಳಿಗೆ, ನಮ್ಮ ಪರಂಪರೆಯನ್ನು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟಂತೆ ಆಗುತ್ತದೆ. ದಯವಿಟ್ಟು ನೋಡಿ, ಈ ಪಿಕ್ಚರ್ ಅದ್ಭುತವಾಗಿ ಮೂಡಿ ಬಂದಿದೆ. ಜಯ ನರಸಿಂಹ. ಸಣ್ಣ ಹುಡುಗರಿಗೆ ಈಗಿನವ್ರಿಗೆ ಮನೆಯವ್ರು ಹೇಳಿದ ಮಾತು ಅವ್ರು ಕೇಳಂಗಿಲ್ಲ, ಮಾತು ಕೇಳಂಗಿಲ್ಲ. ಮತ್ತು ಪೌರಾಣಿಕವಾಗಿ ಓದ್ರಿಂದ್ರೂ ಅವ್ರು ತಯಾರಿರಂಗಿಲ್ಲ. ಅದಕ್ಕೆ ಚಿತ್ರದ ಮುಖಾಂತರ ತಿಳ್ಕೊಳ್ಳಿ, ಇಂಥ ಯಾವುದೇ ಅನಾಹುತಗಳನ್ನು ಮಾಡಬಾರ್ದು, ಎಲ್ಲದರೊಳಗೂ ಭಗವಂತ ಇದ್ದಾನ ಅನ್ನೋ ತಿಳುವಳಿಕೆ ಅವ್ರಿಗೆ ಕೊಡ್ಲಿಕ್ಕೆ ಈ ಫಿಲ್ಮ್ ಭಾಳ ಒಳ್ಳೇದದು. ಎಲ್ಲ ಯೂತ್ಸ್ ನೋಡ್ಬೇಕು ಸರಿ. ಅದಕ್ಕಂದ್ರೆ ಒಂದೇ ಮತ್ತು ಸಣ್ಣ ಹುಡುಗರಿಗೆ ಆ್ಯಕ್ಚುಲಿ ತೋರಿಸ್ಬೇಕು. ಯಾಕಂದರೆ ಅನಿಮೇಷನ್ನಾಗಿ ಮಾಡ್ರೆ ಅವ್ರಿಗಂದ್ರೂ ಭಾಳ ಸೇರ್ತದೆ ಸಣ್ಣ ಮಕ್ಕಳಿಗೆ. ಈಗಿಂದನ ಕಥೆ ಎಲ್ಲ ಮೊದಲಿಂದ ಹೇಳ್ಕೋತ ಬಂದ್ರೆ ಎಲ್ಲರ ತಲೆಯೊಳಗೆ ಚಲೋ ಇಮೇಜ್ ಕೊಡ್ತದೆ. ಅನಿಮೇಷನ್ ಇದ್ದಿದ್ದರಿಂದ ಎಲ್ಲರಿಗೂ ಭಾಳ ಸೇರ್ತದೆ, ನಮಗಂದ್ರೂ ಭಾಳ ಸೇರಿದೆ. ಸೊ ಎಲ್ಲರೂ ಬಂದು ನೋಡ್ಬೇಕಷ್ಟೆ, ಭಾಳ ಚಲೋ. ದೇವ್ರ ಅದಾನೇನಿಲ್ಲ ಅನ್ನೋದು ಗೊತ್ತಾಗ್ತೈತಿ. ಈಗಿನ ಯುತ್ತಿಗೆ ಲೈಕ್ ಇದು ಹೆವನ್ ಐತಿ, ಲೈಕ್ ಏನು ಸ್ವರ್ಗ ಐತಿ ನರಕ ಐತಿ ಏನೂ ಗೊತ್ತಿರಂಗಿಲ್ಲ. ಸೊ ಮುಂಚೆದು ಏನಾಗೈತಿ, ನೆಕ್ಸ್ಟ್ ಈಗ ಮನುಷ್ಯರೊಳಗೂ ಏನೋ ಒಂದು ಅವತಾರ ಆಗಿ ನರಸಿಂಹ ಎಲ್ಲರನ್ನೂ ಕಾಪಾಡ್ತಾನ, ಆ ಟೈಪ್ ಐತಿ ಮೂವಿ. ನೆಕ್ಸ್ಟ್ ಮೂವಿಗೆ ವೇಟ್ ಮಾಡತ್ತೀವಿ. ಥ್ಯಾಂಕ್ ಯು. ಪೇರೆಂಟ್ಸ್ಗೆ ಹೇಳಲಿಕ್ಕಾಗೋದಿಲ್ಲ, ಅದಕ್ಕೆ ಚಿತ್ರದ ಮುಖಾಂತರ ಅವ್ನು ತಿಳ್ಕೊಳ್ಳಿ ಭಗವಂತ ಇದ್ದಾನಂತ. ಅಂದರೆ ದುಷ್ಟತನ ಮಾಡಿದರೆ ಏನಾಗ್ತದೆ ಅದನ್ನೆಲ್ಲ ಹೇಳಲಿಕ್ಕೆ ಇದನ್ನು ಪಿಕ್ಚರ್ ಭಾಳ ಚಂದ ಮಾಡ್ಯಾರ. ಈಗ ನೋಡ್ಲಿಕ್ಕೆ ಹತ್ತೇವೇನೋ ಅನ್ನೋ ಹಂಗೆ ಅದು ಬಂದ. ಅದು ಎಲಿಮೇಷನ್ ಅನ್ಸೋದೇ ಇಲ್ಲ. ಅದು ಪಾತ್ರ ಅಂತಾನೆ. ಜೈ ಜೈ ನರಸಿಂಹ.